ಕನ್ಯಾ ರಾಶಿಯವರಿಗೆ ಈ ದೀಪಾವಳಿ ನಿಮ್ಮ ಪಾಲಿಗೆ ಬಂಗಾರದ ಫಲವನ್ನು ತಂದುಕೊಡುತ್ತೆ. ಪ್ರಾರಂಭದಲ್ಲೇ ಬಂದಿರತಕ್ಕಂಥ ಈ ಗುರುಬಲ ನಿಮ್ಮ ಮನೆಯಲ್ಲಿ ಒಂದು ಮಂಗಳ ಕಾರ್ಯವನ್ನು ಏರ್ಪಾಡು ಮಾಡಿಕೊಡುತ್ತೆ, ಧನಲಾಭವನ್ನು ತಂದುಕೊಡುತ್ತೆ, ಭೂಲಾಭವನ್ನು ಉಂಟು ಮಾಡಿಕೊಡುತ್ತೆ, ವಾಹನ ವಸ್ತ್ರ ಸೌಖ್ಯಗಳನ್ನೆಲ್ಲ ಏರ್ಪಾಡು ಮಾಡಿಕೊಡುತ್ತೆ. ಈ ದೀಪಾವಳಿ ನಿಮ್ಮ ಪಾಲಿಗೆ ಆದಾಯದ ಮೂಲ ಹೆಚ್ಚಾಗುತ್ತೆ. ಗಳಿಸಲಿಕ್ಕೆ ನೀವು ಬೇರೆ ಬೇರೆ ಯಾವ ಕೆಲಸಗಳಲ್ಲಿ ತೊಡಗಿದ್ದೀರೋ ಆ ಕೆಲಸಗಳೆಲ್ಲದರಲ್ಲೂ ನೀವು ಹೆಚ್ಚಿನ ಆದಾಯ ಬರಲಿಕ್ಕೆ ಶುರುವಾಗುತ್ತೆ. ಮುಖ್ಯವಾಗಿ ಸ್ನೇಹಿತರಿಂದ, ಬಂಧುಗಳಿಂದ ಬಹಳ ವಿಶ್ವಾಸಕ್ಕೆ ಪಾತ್ರರಾಗ್ತೀರ. ಶುಕ್ರನ ಸಂಚಾರವೂ ಚೆನ್ನಾಗಿರೋದ್ರಿಂದ ವಿದ್ಯಾಲಕ್ಷ್ಮಿ, ಆನಂದಲಕ್ಷ್ಮಿ, ಕುಟುಂಬ ಲಕ್ಷ್ಮಿ ಇದೆಲ್ಲ ತುಂಬ ಮನೆ ನಿಜವಾಗೂ ಮಂಗಳಮಯವಾಗಿರುತ್ತದೆ ನಿಮ್ಮ ಪಾಲಿಗೆ. ಕುಟುಂಬದಲ್ಲಿ ಬಹಳ ವಿಶೇಷವಾದ ಸಮೃದ್ಧಿಯನ್ನು ಕಾಣ್ತೀರಾ. ವಿದ್ಯಾರ್ಥಿಗಳಿಗಂತೂ ತುಂಬ ಚೆನ್ನಾಗಿದೆ. ಅದರಲ್ಲೂ ಕಲಾವಿದರಿಗೆ ಸಂಗೀತ, ವಾದ್ಯ, ನೃತ್ಯ ಈ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆ ಉತ್ಕೃಷ್ಟವಾದ ಫಲಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಈ ಸಂದರ್ಭದಲ್ಲಿ ಕುಜನ ಸಂಚಾರವೂ ಮುಂದೆ ಚೆನ್ನಾಗಿದೆ. ಡಿಸೆಂಬರ್ ನಂತರದಲ್ಲಿ ಕುಜನ ಬಲವು ಬರೋದರಿಂದ ಧೈರ್ಯ, ಸಾಹಸ, ಶೌರ್ಯ ಇವುಗಳಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ವಯಸ್ಸೇ ಆಗೋದಿಲ್ಲ. ನಳನಳಿಸ್ತಾ ಇರ್ತೀರ. ನಿಮಗೆ ವಯಸ್ಸು ಸಂಖ್ಯೆ ಅಷ್ಟೇ, ಆದರೆ ನಿಮ್ಮ ಶರೀರದಲ್ಲಿ ಆ ಒಂದು ವಿಶೇಷ ಶಕ್ತಿ ಪ್ರವಹಿಸ್ತಾ ಇರುತ್ತೆ ಕುಜನ ಬಲದಿಂದಾಗಿ. ಮತ್ತು ಬಹಳ ವಿಶೇಷವಾಗಿ ಹೈಯರ್ ಸ್ಟಡೀಸ್ ಅವರಿಗೆ, ಅದರಲ್ಲೂ ಯಾವುದನ್ನು ಆಟೋಮೊಬೈಲ್ಸ್ ಮತ್ತು ಈ ಎಲೆಕ್ಟ್ರಿಕಲ್ ಅಂತಾರೋ ಆ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿರ್ತೀರ. ಆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಭ್ಯಾಸ, ಹೆಚ್ಚಿನ ಅನುಕೂಲ ಉಂಟಾಗಲಿಕ್ಕೆ ಅವಕಾಶಗಳಿದ್ದಾವೆ. ಎಲೆಕ್ಟ್ರಿಕ್ ಶಾಪ್ಗಳಲ್ಲಿ ಕೆಲಸ ಮಾಡೋರಿಗೆ, ಆ ಸಂಬಂಧಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಹೋಟೆಲ್ ಇಂಡಸ್ಟ್ರಿಯವರಿಗೆ ತುಂಬ ವಿಶೇಷವಾದ ಲಾಭ ಗಳಿಕೆಗೆ ಅವಕಾಶಗಳಿದ್ದಾವೆ. ಆ ರೀತಿಯಲ್ಲಿ ನೀವು ಹೆಚ್ಚಿನ ಸಂಪಾದನೆಗೆ ದಾರಿಯಾಗುತ್ತೆ. ಗುರುಬಲ ಮತ್ತು ಗುರು ಡಿಸೆಂಬರ್ ನಂತರದಲ್ಲಿ ಕರ್ಮಸ್ಥಾನಕ್ಕೆ ಬರ್ತಾನೆ. ಆಗಲೂ ಕೂಡ ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ಮಹೇಶ ಪ್ರಿಯ ಅಂತ ಹೇಳಿದೆ. ಹೀಗಾಗಿ ಹಿರಿಯರಿಗೆ, ದೊಡ್ಡವರಿಗೆ, ರಾಜರಿಗೆ, ನಿಮ್ಮ ಪ್ರಾಂತ್ಯದಲ್ಲಿ ನೀವು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲಿ ನಿಮಗೆ ಯಾರು ನಾಯಕರೋ ಅವರಿಗೆಲ್ಲ ಪ್ರಿಯರಾಗ್ತೀರ. ಒಂದು ಆಫೀಸಲ್ಲಿ ಇದ್ದರೆ ನೀವು ಅಲ್ಲಿ ನಿಮ್ಮ ಬಾಸಿಗೆ ತುಂಬ ಹತ್ತಿರ ಆಗ್ತೀರ. ಒಂದು ಶಾಸಕರೋ ಮಂತ್ರಿಯೋ ಆಗಿದ್ದರೆ ಮುಖ್ಯಮಂತ್ರಿಗಳಿಗೋ ಅಥವಾ ಪ್ರಧಾನಮಂತ್ರಿಗಳಿಗೋ ಹತ್ತಿರ ಆಗಿಬಿಡ್ತೀರ. ಆ ರೀತಿಯಲ್ಲಂತೂ ನಾಯಕರಿಗೆ ಹತ್ತಿರವಾಗ್ತಕ್ಕಂಥ ಒಂದು ವಿಶೇಷ ಫಲವನ್ನು ಕಾಣ್ತೀರ. ತುಂಬ ಚೆನ್ನಾಗಿದೆ. ಫೆಬ್ರವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಶತ್ರುಗಳು ಮತ್ತು ಸಾಲ ನಿವಾರಣೆಯಿಂದ ಹೊರಗೆ ಬರ್ತೀರ. ಆದರೂ ನೀವು ಬಹಳ ಎಚ್ಚರಿಕೆ ಬೇಕು. ಆರೋಗ್ಯದ ವಿಚಾರದಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ನಿಮಗೆ ಬೆನ್ನು ಹಾಗೂ ಉದರ ಬಾಧೆಗಳು ನಿಮ್ಮನ್ನು ಬಾಧಿಸಬಹುದು. ಸಾಲವೂ ಕೂಡ ಸ್ವಲ್ಪ ಅದರ ಕಡೆ ಗಮನ ಬೇಕು. ಶ್ಯೂರಿಟಿ ಹಾಕಿ ತುಂಬ ತೊಂದರೆಗೆ ಒಳಪಡುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ವಿಶೇಷ ಅಭಿಷೇಕವನ್ನು ಮಾಡಿಸಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.